ಕಾಂಗ್ರೆಸ್ ಶಾಸಕರು ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಟೂರ್ ಹೋಗುವಂತ ತಯಾರಿಯಲ್ಲಿದ್ರು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರದ ದುಡ್ಡಿನಲ್ಲಿ ಅಥವಾ ಸರ್ಕಾರದ ಸ್ಪಾನ್ಸರ್ಶಿಪ್ನಲ್ಲಿ ನೀವು ಟೂರ್ ಹೋಗೋದಾದ್ರೆ ಅದಕ್ಕೆ ಜನ ಏನು ಅಂದ್ಕೊಳ್ಬಹುದು ಅನ್ನುವಂತ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಟೂರ್ ಫಂಡಿಂಗ್ ಫೈಟ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕೈ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕೈ ಶಾಸಕರ ಫಾರಿನ್ ಟ್ರಿಪ್ ಪರ ಮುಖಂಡರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಸಲಿಗೆ ಫಾರಿನ್ ಟೂರ್ ಉದ್ದೇಶವಾದರೂ ಯಾಕೆ ಏನು ಎತ್ತ ಅನ್ನುವಂತ ವಿಚಾರಗಳಿಗೆ ಇವರು ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ. ಎಸ್, ಹೌದು ಅಂತ ಹೇಳಿ 13 ಶಾಸಕರ ಪ್ರವಾಸದ ಹಿಂದಿನ ಉದ್ದೇಶ ಏನಾಗಾದ್ರೆ ಪ್ರವಾಸವ ಇಲ್ಲ ಅಧ್ಯಯನ ಅಥವಾ ಯಾತ್ರೆಯೋ, ಇದೆಲ್ಲವೂ ಈಗ ಜನರಲ್ಲಿರುವಂತ ವಿಚಾರ. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಹೋಗುವ ಹಿಂದಿನ ಉದ್ದೇಶ ಏನು? ಇದು ಪ್ರವಾಸವಾ ಅಥವಾ ಅಧ್ಯಯನವಾ ಅಥವಾ ಸ್ಟಡಿ ಟೂರ? ಯಾವ ಉದ್ದೇಶಕ್ಕೆ? ಇದೆಲ್ಲವೂ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಡುವಂತ ಪ್ರಶ್ನೆ. ಶಾಸಕರ ವಿದೇಶ ಯಾತ್ರೆ ಸಮರ್ಥನೆಗೆ ಅತಿರಥ ಮಹಾರಥರು ಇಳಿದಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಶಾಸಕರು ವಿದೇಶಕ್ಕೆ ಹೋಗ್ತಿರೋದು ಅಧ್ಯಯನಕ್ಕಾಗಿ ಅಂತೆ. ಇದು ಜಾಲಿ ಟೂರ್ ಅಲ್ಲ, ಸ್ಟಡಿ ಟೂರ್ ಅಂತ ಸಬೂಬ್ ಕೊಡ್ತಾ ಇದ್ದಾರೆ. ಶಾಸಕರದ್ದು ಅಧ್ಯಯನ ಪ್ರವಾಸ ಅಂತೇಳಿ ರಾಮಲಿಂಗಾರೆಡ್ಡಿ ಕೂಡ ಹೇಳಿದ್ದಾರೆ. ರಾಜ್ಯದ ಶಾಸಕರ ಅಧ್ಯಯನ ವಿಚಾರವಾದರೂ ಏನು ಅನ್ನೋದು ಈಗ ತಿಳಿದು ಬರಬೇಕಾದಂತ ವಿಚಾರ. ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ದಾರೆ ಈ ಟೂರ್ ಬಗ್ಗೆ ಬನ್ನಿ ನೋಡೋಣ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಕಾಂಗ್ರೆಸ್ ಶಾಸಕರು ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಟೂರ್ ಹೋಗುವಂತ ತಯಾರಿಯಲ್ಲಿದ್ರು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರದ ದುಡ್ಡಿನಲ್ಲಿ ಅಥವಾ ಸರ್ಕಾರದ ಸ್ಪಾನ್ಸರ್ಶಿಪ್ನಲ್ಲಿ ನೀವು ಟೂರ್ ಹೋಗೋದಾದ್ರೆ ಅದಕ್ಕೆ ಜನ ಏನು ಅಂದ್ಕೊಳ್ಬಹುದು ಅನ್ನುವಂತ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಟೂರ್ ಫಂಡಿಂಗ್ ಫೈಟ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕೈ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕೈ ಶಾಸಕರ ಫಾರಿನ್ ಟ್ರಿಪ್ ಪರ ಮುಖಂಡರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಸಲಿಗೆ ಫಾರಿನ್ ಟೂರ್ ಉದ್ದೇಶವಾದರೂ ಯಾಕೆ ಏನು ಎತ್ತ ಅನ್ನುವಂತ ವಿಚಾರಗಳಿಗೆ ಇವರು ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ. ಎಸ್, ಹೌದು ಅಂತ ಹೇಳಿ 13 ಶಾಸಕರ ಪ್ರವಾಸದ ಹಿಂದಿನ ಉದ್ದೇಶ ಏನಾಗಾದ್ರೆ ಪ್ರವಾಸವಾ ಇಲ್ಲ ಅಧ್ಯಯನ ಅಥವಾ ಯಾತ್ರೆಯೋ, ಇದೆಲ್ಲವೂ ಈಗ ಜನರಲ್ಲಿರುವಂತ ವಿಚಾರ. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಹೋಗುವ ಹಿಂದಿನ ಉದ್ದೇಶ ಏನು? ಇದು ಪ್ರವಾಸವಾ ಅಥವಾ ಅಧ್ಯಯನವಾ ಅಥವಾ ಸ್ಟಡಿ ಟೂರ? ಯಾವ ಉದ್ದೇಶಕ್ಕೆ? ಇದೆಲ್ಲವೂ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಡುವಂತ ಪ್ರಶ್ನೆ. ಶಾಸಕರ ವಿದೇಶ ಯಾತ್ರೆ ಸಮರ್ಥನೆಗೆ ಅತಿರಥ ಮಹಾರಥರು ಇಳಿದಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಶಾಸಕರು ವಿದೇಶಕ್ಕೆ ಹೋಗ್ತಿರೋದು ಅಧ್ಯಯನಕ್ಕಾಗಿ ಅಂತೆ. ಇದು ಜಾಲಿ ಟೂರ್ ಅಲ್ಲ, ಸ್ಟಡಿ ಟೂರ್ ಅಂತ ಸಬೂಬ್ ಕೊಡ್ತಾ ಇದ್ದಾರೆ. ಶಾಸಕರದ್ದು ಅಧ್ಯಯನ ಪ್ರವಾಸ ಅಂತೇಳಿ ರಾಮಲಿಂಗಾರೆಡ್ಡಿ ಕೂಡ ಹೇಳಿದ್ದಾರೆ. ರಾಜ್ಯದ ಶಾಸಕರ ಅಧ್ಯಯನ ವಿಚಾರವಾದರೂ ಏನು ಅನ್ನೋದು ಈಗ ತಿಳಿದು ಬರಬೇಕಾದಂತ ವಿಚಾರ. ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ದಾರೆ ಈ ಟೂರ್ ಬಗ್ಗೆ ಬನ್ನಿ ನೋಡೋಣ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಕಾಂಗ್ರೆಸ್ ಶಾಸಕರು ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಟೂರ್ ಹೋಗುವಂತ ತಯಾರಿಯಲ್ಲಿದ್ರು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರದ ದುಡ್ಡಿನಲ್ಲಿ ಅಥವಾ ಸರ್ಕಾರದ ಸ್ಪಾನ್ಸರ್ಶಿಪ್ನಲ್ಲಿ ನೀವು ಟೂರ್ ಹೋಗೋದಾದ್ರೆ ಅದಕ್ಕೆ
ಜನ ಏನ್ ಅಂದ್ಕೊಳ್ಬಹುದು ಅನ್ನುವಂತ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಟೂರ್ ಫಂಡಿಂಗ್ ಫೈಟ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕೈ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕೈ ಶಾಸಕರ ಫಾರಿನ್ ಟ್ರಿಪ್ ಪರ ಮುಖಂಡರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಸಲಿಗೆ ಫಾರಿನ್ ಟೂರ್ ಉದ್ದೇಶವಾದರೂ ಯಾಕೆ ಏನು ಎತ್ತ ಅನ್ನುವಂತ ವಿಚಾರಗಳಿಗೆ ಇವರು ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ. ಎಸ್, ಹೌದು ಅಂತ ಹೇಳಿ. 13 ಶಾಸಕರ ಪ್ರವಾಸದ ಹಿಂದಿನ ಉದ್ದೇಶ ಏನಾಗಾದ್ರೆ ಪ್ರವಾಸವ ಇಲ್ಲ ಅಧ್ಯಯನ ಅಥವಾ ಯಾತ್ರೆಯೋ, ಇದೆಲ್ಲವೂ ಈಗ ಜನರಲ್ಲಿರುವಂತ ವಿಚಾರ. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಹೋಗುವ ಹಿಂದಿನ ಉದ್ದೇಶ ಏನು? ಇದು ಪ್ರವಾಸವಾ ಅಥವಾ ಅಧ್ಯಯನವಾ ಅಥವಾ ಸ್ಟಡಿ ಟೂರ? ಯಾವ ಉದ್ದೇಶಕ್ಕೆ? ಇದೆಲ್ಲವೂ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಡುವಂತ ಪ್ರಶ್ನೆ. ಶಾಸಕರ ವಿದೇಶ ಯಾತ್ರೆ ಸಮರ್ಥನೆಗೆ ಅತಿರಥ ಮಹಾರಥರು ಇಳಿದಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಶಾಸಕರು ವಿದೇಶಕ್ಕೆ ಹೋಗ್ತಿರೋದು ಅಧ್ಯಯನಕ್ಕಾಗಿ ಅಂತೆ. ಇದು ಜಾಲಿ ಟೂರ್ ಅಲ್ಲ, ಸ್ಟಡಿ ಟೂರ್ ಅಂತ ಸಬೂಬ್ ಕೊಡ್ತಾ ಇದ್ದಾರೆ. ಶಾಸಕರದ್ದು ಅಧ್ಯಯನ ಪ್ರವಾಸ ಅಂತೇಳಿ ರಾಮಲಿಂಗಾರೆಡ್ಡಿ ಕೂಡ ಹೇಳಿದ್ದಾರೆ. ರಾಜ್ಯದ ಶಾಸಕರ ಅಧ್ಯಯನ ವಿಚಾರವಾದರೂ ಏನು ಅನ್ನೋದು ಈಗ ತಿಳಿದು ಬರಬೇಕಾದಂತ ವಿಚಾರ. ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ದಾರೆ ಈ ಟೂರ್ ಬಗ್ಗೆ ಬನ್ನಿ ನೋಡೋಣ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಕಾಂಗ್ರೆಸ್ ಶಾಸಕರು ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಟೂರ್ ಹೋಗುವಂತ ತಯಾರಿಯಲ್ಲಿದ್ರು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರದ ದುಡ್ಡಿನಲ್ಲಿ ಅಥವಾ ಸರ್ಕಾರದ ಸ್ಪಾನ್ಸರ್ಶಿಪ್ ನಲ್ಲಿ ನೀವು ಟೂರ್ ಹೋಗೋದಾದ್ರೆ ಅದಕ್ಕೆ ಜನ ಏನು ಅಂದ್ಕೊಳ್ಬಹುದು ಅನ್ನುವಂತ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಟೂರ್ ಫಂಡಿಂಗ್ ಫೈಟ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಕೈ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕೈ ಶಾಸಕರ ಫಾರಿನ್ ಟ್ರಿಪ್ ಪರ ಮುಖಂಡರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಸಲಿಗೆ ಫಾರಿನ್ ಟೂರ್ ಉದ್ದೇಶವಾದರೂ ಯಾಕೆ ಏನು ಎತ್ತ ಅನ್ನುವಂತ ವಿಚಾರಗಳಿಗೆ ಇವರು ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ. ಎಸ್, ಹೌದು ಅಂತ ಹೇಳಿ. 13 ಶಾಸಕರ ಪ್ರವಾಸದ ಹಿಂದಿನ ಉದ್ದೇಶ ಏನಾಗಾದ್ರೆ ಪ್ರವಾಸವಾ ಇಲ್ಲ ಅಧ್ಯಯನ ಅಥವಾ ಯಾತ್ರೆಯೋ, ಇದೆಲ್ಲವೂ ಈಗ ಜನರಲ್ಲಿರುವಂತ ವಿಚಾರ. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಗೆ ಹೋಗುವ ಹಿಂದಿನ ಉದ್ದೇಶ ಏನು? ಇದು ಪ್ರವಾಸವಾ ಅಥವಾ ಅಧ್ಯಯನವಾ ಅಥವಾ ಸ್ಟಡಿ ಟೂರ? ಯಾವ ಉದ್ದೇಶಕ್ಕೆ? ಇದೆಲ್ಲವೂ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಡುವಂತ ಪ್ರಶ್ನೆ. ಶಾಸಕರ ವಿದೇಶ ಯಾತ್ರೆ ಸಮರ್ಥನೆಗೆ ಅತಿರಥ ಮಹಾರಥರು ಇಳಿದಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಶಾಸಕರು ವಿದೇಶಕ್ಕೆ ಹೋಗ್ತಿರೋದು ಅಧ್ಯಯನಕ್ಕಾಗಿ ಅಂತೆ. ಇದು ಜಾಲಿ ಟೂರ್ ಅಲ್ಲ, ಸ್ಟಡಿ ಟೂರ್ ಅಂತ ಸಬೂಬ್ ಕೊಡ್ತಾ ಇದ್ದಾರೆ. ಶಾಸಕರದ್ದು ಅಧ್ಯಯನ ಪ್ರವಾಸ ಅಂತೇಳಿ ರಾಮಲಿಂಗಾರೆಡ್ಡಿ ಕೂಡ ಹೇಳಿದ್ದಾರೆ. ರಾಜ್ಯದ ಶಾಸಕರ ಅಧ್ಯಯನ ವಿಚಾರವಾದರೂ ಏನು ಅನ್ನೋದು ಈಗ ತಿಳಿದು ಬರಬೇಕಾದಂತ ವಿಚಾರ. ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ದಾರೆ ಈ ಟೂರ್ ಬಗ್ಗೆ ಬನ್ನಿ ನೋಡೋಣ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಅಷ್ಟೇ. ನನಗೆ ಮಾಹಿತಿ ಇಲ್ಲಪ್ಪ, ಪೇಪರ್ ಅಲ್ಲಿ ಓದ್ದೆ ಅಷ್ಟೇ. ಫಾರಿನ್ ಟೂರ್ ಅಂದ್ರೆ